ಕೆಲವೊಂದು ವಿಷಯಗಳನ್ನ ಹೇಳ್ಬೇಕಿಲ್ಲಿ. ನಾವು ಪ್ರತಿಯೊಬ್ಬ ಕ್ರಿಯೇಟರ್ BGMI ಕ್ರಿಯೇಟರ್ಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಡೆದಂಥ ಕೆಲವೊಂದು ಟೂರ್ನಮೆಂಟಲ್ಲಿ ಒಬ್ರು ಬರೋಕ್ಕಾದ್ರೆ ಇನ್ನೊಬ್ರು ಬರೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ತುಂಬಾ ಜನ SMR ಅವರಾಗಿರ್ಬೋದು, ಯಾಕಂದ್ರೆ ಬೆಂಗಳೂರಿಗೆ ಅವಾಗ ತಾನೇ ಏನೋ ಶಿಫ್ಟ್ ಆಗ್ತಾ ಇದ್ರು ಅಥವಾ ಯಾವುದೋ ಒಂದು ಊರಿಗೆ ಶಿಫ್ಟ್ ಆಗ್ತಾ ಇದ್ರು, ಆ ಶಿಫ್ಟಿಂಗ್ ಫೇಸಲ್ಲೂ ಕೂಡ ನಮ್ಗೆ ಬಂದು ಗೇಮ್ ಆಡ್ಕೊಡ್ತಾರೆ. ಇಲ್ಲ ಬ್ರೋ ನೀವು KGCಗೋಸ್ಕರ ಏನೋ ಮಾಡ್ತಾ ಇದ್ರಾ, ಇಲ್ಲಿ ನಮ್ಮ ಇಕೋ ಸಿಸ್ಟಮ್ ಬೆಳಿಬೇಕು, ನಾವು ಬೆಳಿಬೇಕು, ಜೊತೆಗೆ ಬೆಳಿಬೇಕು ಅಂತ ಅವ್ರು ನಮ್ಮ ಜೊತೆ ಬರ್ತಾರೆ. ಡೌರಾಜ್ ಅವರು ಅವ್ರ ಬೆನ್ನೆಲುವಾಗಿ ನಿಂತ್ಕೋತಾರೆ, ನೀನೇನು ತಲೆ ಕೆಡಿಸ್ಕೊಡ, ನಾನು ಟೀಮ್ ಕಟ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅವ್ರು ಬರ್ತಾರೆ. ಎಲ್ಲ ಆಡಿಯನ್ಸ್ಗೂ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಗೆ ಎಷ್ಟೊತ್ತಿ ಹೇಳಿದ್ರು ಸಾಲಲ್ಲ ಬಹುಶಃ, ಬಟ್ BGMI ಕ್ರಿಯೇಟರ್ಸ್ ಚಾಂಪಿಯನ್ ಯಾರಾಗಿರ್ತಾರೆ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಚಾಟಲ್ಲಿ ಆಲ್ರೆಡಿ ಆ ಸ್ಪ್ಯಾಮಿಂಗ್ ಹೋಗ್ತಾ ಇರುತ್ತೆ. ಸೊ BGMI ಕ್ರಿಯೇಟರ್ ಫೇಸಿನ ಚಾಂಪಿಯನ್ ಯಾರಾಗಿರ್ತಾರೆ ಅಂತ ನೋಡೋಣ ಬನ್ನಿ. ನಿಮ್ಗೆಲ್ಲ ಗೊತ್ತಿರೋಂಥ ನಿಮ್ಮ ಪ್ರೀತಿಯ SMR ಗೇಮಿಂಗ್ ಅವರು ಡೌರಾಜ್ ಅವ್ರ ಜೊತೆ ಸೇರ್ಕೊಂಡು ನಮ್ಮ ಸ್ಟೋನ್ BGMI ಅವ್ರ ಜೊತೆ ಸೇರ್ಕೊಂಡು ಯಾವ ರೀತಿ ಡಾಮಿನೇಟ್ ಮಾಡಿದ್ರು ಅಂತ ನಾವೆಲ್ಲ ನೋಡಿದ್ವಿ. ಅವರು ಇಲ್ಲಿ ಈ ಒಂದು ಚಾಂಪಿಯನ್ಶಿಪ್ನ ತಮ್ಮದಾಗಿಸ್ಕೊಂಡು ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಹೃತ್ಪೂರ್ವಕ ಧನ್ಯವಾದಗಳು SMR ಗೇಮಿಂಗ್ ಅವ್ರಿಗೆ ಬಂದು ಆಡ್ಕೊಟ್ಟಿದ್ದಕ್ಕಾಗಿ. ಬಟ್ ಈ ಒಂದು ಚಾಂಪಿಯನ್ ಫೇಸ್, ಕ್ರಿಯೇಟರ್ ಫೇಸ್ ಏನಿತ್ತಲ್ಲ, ಅದರಲ್ಲೂ ಕಾಂಪಿಟೇಷನ್ ಚೆನ್ನಾಗಿತ್ತು. ನಿಜವಾಗ್ಲೂ ಹೇಳ್ತಿದ್ದೀನಿ, ಕ್ರಿಯೇಟರ್ಸ್ ಫೇಸ್ ಅಲ್ಲೇ ಎಲ್ಲ ಗೇಮಲ್ಲೂ ನೋಡಿದಂಗೆ ಕಾಂಪಿಟೇಷನ್ ಲೆವೆಲ್ ಬೇರೆ ಅಲ್ಲೇ ಇತ್ತು. ಅದರಲ್ಲೇ ಒಂದು ಗೊತ್ತಾಯ್ತು, ಕ್ರಿಯೇಟರ್ಸ್ ಯಾವಾಗಾದ್ರೂ ಆಡಿದಾಗ ಆ T1 ಸ್ಪಿರಿಟ್ ಇಟ್ಕೊಂಡೇ ಆಡ್ತಾರೆ. ಯಾಕಂದ್ರೆ ಅವ್ರಿಗೂ ಗೆಲ್ಲೋ ಇದ್ದೇ ಇರುತ್ತಲ್ವ ಹುಮ್ಮಸ್ಸು. ನಾನು ಗೆಲ್ಲಬೇಕು ಗುರು, ನನಗೂ ಬೇಕು ಆ ಟ್ರೋಫಿ, ಯಾಕೆ ನಾನು ಹಿಂದೆ ಹೊಡಿಬೇಕು, ಇಷ್ಟು ದೊಡ್ಡ ಕ್ರಿಯೇಟರ್ ಆದರೂ ಆ ಗೆಲುವು ಬೇಕು ಅನ್ನೋ ಒಂದು ಹಸಿವು ಇರುತ್ತಲ್ವ, ಅದೇ ನನಗೆ ತುಂಬ ಇಂಟ್ರೆಸ್ಟ್ ಆಗಿದೆ. ಯಾವುದಾದ್ರೂ ಬಿಟ್ಕೊಡಲ್ಲ, ಫನ್ ಆಗಿ ಬಂದರೂ ಕೊನೆಗೆ ಟ್ರೋಫಿಗೆ ಕಣ್ಣಾಕೋದು. ಖಂಡಿತವಾಗ್ಲೂ ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ.